ದ್ವಾಪರ ಯುಗದ ಮಹಾಭಾರತದಲ್ಲಿ ದ್ರೌಪದಿಯ ವಸ್ತ್ರಾಪಹರಣಕ್ಕೆ ಪ್ರಯತ್ನ ನಡೆದಿತ್ತು. ಈ ಕಲಿಯುಗದಲ್ಲಿ ದ್ರೌಪದಿಯ ಚಿನ್ನ ಅಪಹರಣಕ್ಕೆ ಪ್ರಯತ್ನ ನಡೆಸಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ದೇವಸ್ಥಾನದಿಂದ ಹೇಳದೆ ಕೇಳದೆ ಚಿನ್ನ ತಗೊಂಡು ಹೋದ ದೇವಾಲಯದ ಇಒ ಈ ಕಳ್ಳತನದ ಆರೋಪ ಕೇಳಿ ಬಂದ ಮೇಲೆ ಸೈಲೆಂಟ್ ಆಗಿ ಹುಂಡಿಗೆ ತಂದು ಚಿನ್ನ ಹಾಕಿದ್ದಾನಂತೆ. ದೇವಸ್ಥಾನದಿಂದ ಒಡವೆನ ಜೋಬಲ್ಲಿ ಇಟ್ಕೊಂಡು ಹೋಗಿದ್ದಾರೆ. ಇದು ಆ ಅಧಿಕಾರಿಗಳು ಯಾರು ಒಂದು 7-8 ಜನ ಇರ್ತಾರೋ ಅದರಲ್ಲಿ ಒಬ್ರು ನನಗೆ ಮಾಹಿತಿ ಕೊಡ್ತಾರೆ. ಹಾಕಿದೆ ಏನ್ ಮಾಡ್ತಾರೆ ಈ ಅಧಿಕಾರಿಗಳು, 3 ದಿವಸ ಬಿಟ್ಬಿಟ್ಟು ಅದೇ ಒಡವೆನ 68 ಗ್ರಾಮ್ ಇದೆ ಅಂತ ಹೇಳ್ಬಿಟ್ಟು ಉಂಡಿನಲ್ಲಿ ಮೇಲ್ಗಡೆಯಿಂದ ಹಾಕ್ತಾರೆ. 63 ಗ್ರಾಮ್ ಇದೆ ಇಲ್ಲ 68 ಗ್ರಾಮ್ ಇದೆ ಅಂತ ಅದರಲ್ಲೇ 2 ಮಾತು ಮಾತಾಡ್ತಾರೆ. ಮತ್ತೆ ನನಗೆ RTI ಮುಖಾಂತರ ರಿಪ್ಲೈ ಕೊಟ್ಟಿದ್ದಾರೆ. 68 ಗ್ರಾಮ್ ಇತ್ತು, ನಾನು ತಗೊಂಡ್ಬಂದು ಅವತ್ತೇ ಹಾಕ್ತೀನಿ ಅಂತ ಹೇಳ್ತಾರೆ. ಆದ್ರೆ 3 ದಿವಸ ಬಿಟ್ಟು ಹಾಕಿದ್ದಾರೆ. $10 ಲಕ್ಷಕ್ಕೆ ನಾವು ದುಡ್ಡು ರಿಲೀಸ್ ಮಾಡ್ಬೇಕಾದ್ರೆ 2 ಲಕ್ಷ ಕೊಡಬೇಕು ಅಂತಾರೆ. ತಹಸೀಲ್ದಾರ್ ಓಪನ್ ಆಗಿ ಕೇಳ್ತಾರೆ, ಇಒ ಓಪನ್ ಆಗಿ ಕೇಳ್ತಾರೆ, ಪ್ರತಿ ಒಂದು ಆಡಿಯೋನು ಇದೆ, ಓಪನ್ ಆಗಿ ಕೇಳ್ತಾರೆ. 10 ಲಕ್ಷಕ್ಕೆ 2 ಲಕ್ಷ ಕೊಡಬೇಕು. ಅವರೆಲ್ಲ ಒಂದು ಪೇಪರ್ ಪೆನ್ನಲ್ಲಿ ಗೀಚ್ಬಿಡ್ತಾರೆ. ಅಧ್ಯಕ್ಷರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಾವು ಸರಿ ಇಲ್ಲ. ದ್ರೌಪದಿ ದೇವಿಗೆ ಮಹಾ ಮೋಸ, ದೇಗುಲದಲ್ಲದೆ ದೇವಿ ಚಿನ್ನ ಕಳವು. ಚಿನ್ನದ ನೆಕ್ಲೆಸ್ ಎತ್ತಿಕೊಂಡು ಹೋದ್ರು, ನಂತರ ತಂದು ಹುಂಡಿಗೆ ಹಾಕಿದ್ರು. ಬೆಂಗಳೂರು ಕರಗ ಯಾರಿಗ್ ಗೊತ್ತಿಲ್ಲ ಹೇಳಿ, ಇಡೀ ರಾಜ್ಯದಲ್ಲದೆ ತುಂಬಾ ಫೇಮಸ್ ಆಗಿರೋ ಕರಗ ಆಗಿದು. ಬೆಂಗಳೂರು ಕರಗ ಅಂದ್ರೆ ಬೆಂಗಳೂರಿಗೆ ಹೆಮ್ಮೆ ಅಂದ್ರೆ ತಪ್ಪಾಗಲ್ಲ. ಈ ಕರಗಕ್ಕೆ ಹೆಸರಾಗಿರೋದು ಬೆಂಗಳೂರಿನ SP ರಸ್ತೆಯಲ್ಲಿರೋ ಧರ್ಮರಾಯಸ್ವಾಮಿ ದೇವಸ್ಥಾನ. ಈ ಪುರಾತನ ದೇವಾಲಯದಲ್ಲಿ ಭಾರಿ ಅವ್ಯವಹಾರ ಆಗಿದ್ಯಂತೆ. ಧರ್ಮರಾಯಸ್ವಾಮಿ ದೇವಾಲಯದ ದ್ರೌಪದಿಗೆ ಸೇರಿದ ಚಿನ್ನವನ್ನ ಕದಿಯಲಾಗಿದೆಯಂತೆ. ಇಷ್ಟಕ್ಕೂ ಆ ಚಿನ್ನವನ್ನ ಕದ್ದಿರೋದು ಯಾರೋ ಕಳ್ಳರು ಅಥವಾ ದರೋಡೆಕೋರರಲ್ಲ, ಬದಲಿಗೆ ಅದೇ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿಯಂತೆ. ಹೀಗಂತ ಗಂಭೀರ ಆರೋಪ ಮಾಡ್ತಾಗಿದ್ದಾರೆ ದೇಗುಲ ಆಡಳಿತ ಮಂಡಳಿಯ ಅಧ್ಯಕ್ಷ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಇಒ ಅವರು. ನಮ್ಮ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಾಗ್ಲಿ, ಮುಜರಾಯಿ ದೇವಸ್ಥಾನ ಏನ್ ಸಂಬಂಧಪಟ್ಟಿದೆ 36,000 ದೇವಸ್ಥಾನದಲ್ಲೂ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಏನಂದ್ರೆ ದೇವಸ್ಥಾನಕ್ಕೆ ಬಂದಿರೋ ದಾನಿಗಳು ಕೊಟ್ಟಿರ್ಬೋದು, ಉಂಡಿನಲ್ಲಿ ಹಾಕಿರ್ಬೋದು, ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಒಡವೆನ ದೇವಸ್ಥಾನದಿಂದ ಅದು 10 ಗ್ರಾಮ್ ಆದ್ರೂ ಹೊರಗಡೆ ತಗೊಂಡೋಗಿಲ್ಲ. ಈಗ ಏಕಾಏಕಿ ಇಒ ಅವರು ಮತ್ತೆ ಸ್ವಲ್ಪ ಅಧಿಕಾರಿಗಳು ಏನ್ ಮಾಡ್ತಾರಂದ್ರೆ, ದೇವಸ್ಥಾನದಿಂದ ಒಂದು ಒಡವೆ ಉಂಡಿ ಎಣಿಸೋ ಟೈಮಲ್ಲಿ ಅಂದ್ರೆ ನಮ್ಮ ಗಮನಕ್ಕಾಗ್ಲಿ ಪೂಜಾರಿ ಅವ್ರ ಗಮನಕ್ಕೆ ತರಲ್ಲ. ದೇವಸ್ಥಾನದಿಂದ ಉಂಡಿ ಓಪನ್ ಮಾಡ್ತಾರೆ, ದುಡ್ಡು ಎಣಿಸ್ತಾರೆ, ಅದ್ರಲ್ಲಿ 5,37,000 ರೂಪಾಯಿ ಬರುತ್ತೆ. ಇದು ಚಿನ್ನ ಅಂದ್ಬಿಟ್ಟು ಮುಜರಾಯಿ ಅವರೇ ಬಂದು ಚೆಕ್ ಮಾಡಿದ್ದಾರೆ. ಆದ್ರೂ ಇಒ ಅವರು ದೇವಸ್ಥಾನದಿಂದ ಒಡವೆನ ಜೋಬಲ್ಲಿ ಇಟ್ಕೊಂಡು ಹೋಗಿದ್ದಾರೆ. ಇದು ಆ ಅಧಿಕಾರಿಗಳು ಯಾರು ಒಂದು 7-8 ಜನ ಇರ್ತಾರೋ ಅದರಲ್ಲಿ ಒಬ್ರು ನನಗೆ ಮಾಹಿತಿ ಕೊಡ್ತಾರೆ. ಈ ತರ ದೇವಸ್ಥಾನದಿಂದ ಒಂದು ನೆಕ್ಲೆಸ್ ನ ಇಒ ಅವರು ಜೋಬಲ್ಲಿ ಇಟ್ಕೊಂಡು ಹೋಗಿದ್ದಾರೆ, ನಾನ್ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹೌದು, ಧರ್ಮರಾಯಸ್ವಾಮಿ ದೇಗುಲದಲ್ಲಿ ಅಕ್ರಮದ ವಾಸನೆಗಿದೆ. ದ್ರೌಪದಮ್ಮ ದೇವಿಗೆ ನೀಡಿದ್ದ ಆಭರಣ ಕಳವು ಮಾಡಿದ ಆರೋಪ ಮುಜರಾಯಿ ಇಲಾಖೆ ಇಒ ನಾಗರಾಜ್ ಮೇಲೆ ಬಂದಿದೆ. ಈ ಗಂಭೀರ ಆರೋಪ ಮಾಡಿದ್ದು ಧರ್ಮರಾಯಸ್ವಾಮಿ ಆಡಳಿತ ಮಂಡಳಿಯ ಸತೀಶ್. ಚಿನ್ನಾಭರಣ ಎಣಿಕೆ ನೆಪದಲ್ಲಿ ದ್ರೌಪದಿ ದೇವಿಯ ಚಿನ್ನದ ನೆಕ್ಲೆಸ್ ಅನ್ನ ನಾಗರಾಜು ಲಪಟಾಯಿಸಿದ್ದಾರೆ ಅಂತ ಆರೋಪ ಮಾಡಿರೋ ಸತೀಶ್ ಮತ್ತಷ್ಟು ಗಂಭೀರ ವಿಚಾರಗಳನ್ನ ರಿವೀಲ್ ಮಾಡಿದ್ದಾರೆ. ಇಲ್ಲಿ ಮತ್ತೊಂದು ಟ್ವಿಸ್ಟ್ ಏನಂದ್ರೆ, ದೇವಿಯ ಚಿನ್ನ ಕದ್ದ ಆರೋಪ ಕೇಳಿ ಬಂದ ಮೇಲೆ ಸ್ವತಃ ಮುಜರಾಯಿ ಇಒ ನಾಗರಾಜ್ ಆ ಚಿನ್ನವನ್ನ ದೇಗುಲದ ಹುಂಡಿಗೆ ಹಾಕಿದ್ದಾರೆ. ಹುಂಡಿಯೊಳಗೆ ಹಾಕಿದ್ದು 68 ಗ್ರಾಂ, ಕದ್ದಿದ್ದು 122 ಗ್ರಾಂನ ನೆಕ್ಲೆಸ್. ನಾಗರಾಜು ಕದ್ದಿದ್ದು 122 ಗ್ರಾಂ ತೂಕದ ಚಿನ್ನದ ನೆಕ್ಲೆಸ್ ಅಂತೆ. ಹುಂಡಿ ಎಣಿಸುವಾಗ ಸಿಕ್ಕ ನೆಕ್ಲೆಸ್ ಅನ್ನ ಯಾರಿಗೂ ಗೊತ್ತಾಗದಂತೆ ಜೇಬಲ್ಲಿಟ್ಕೊಂಡು ಹೋಗಿದ್ರಂತೆ ನಾಗರಾಜು. ಈ ಮಾಹಿತಿ ಓರ್ವ ಅಧಿಕಾರಿಯಿಂದ ದೇಗುಲದ ಆಡಳಿತ ಮಂಡಳಿ ಅಧ್ಯಕ್ಷ ಸತೀಶ್ಗೆ ಗೊತ್ತಾಗಿದ್ದು, ನಂತರ ಇದನ್ನ ಪ್ರಶ್ನಿಸಿದ್ದಾರೆ. ಆದರೆ ಇದ್ಯಾವುದಕ್ಕೂ ಕೂಡ ನಾಗರಾಜು ಉತ್ತರ ಕೊಟ್ಟಿರಲಿಲ್ಲ. RTIಗೆ ಅರ್ಜಿ ಹಾಕಿದಾಗ ಹುಂಡಿಯಲ್ಲಿ ನೆಕ್ಲೆಸ್ ಸಿಕ್ಕಿರೋದು ಗೊತ್ತಾಗಿದೆ. ಇಒ ನಾಗರಾಜು ಚಿನ್ನಾಭರಣ ಪಡೆದುಕೊಂಡಿರೋದು ಪತ್ತೆಯಾಗಿದೆ. ಆಗ ಸತೀಶ್ ರವರು ಕಳ್ಳತನದ ಆರೋಪ ಮಾಡಿದ ನಂತರ 3 ದಿನ ಬಿಟ್ಟು ದೇವಾಲಯಕ್ಕೆ ಬಂದಿದ್ದ ನಾಗರಾಜು ಹುಂಡಿಯೊಳಗೆ 68 ಗ್ರಾಂನ ಚಿನ್ನದ ನೆಕ್ಲೆಸ್ ಹಾಕಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಸತೀಶ್. ನಾನು ಕಾನೂನು ರೀತಿಯಲ್ಲಿ RTI ಹಾಕ್ತೀನಾಗ
ಏನೋ ನನಗೇನು ನೀವು ವಿಡಿಯೋ ಮಾಡಿದಿರೋ ಅದನ್ನ ನನಗೆ RTI ಮುಖಾಂತರ ನನಗೆ ಬೇಕು ಅಂತ ಕೇಳ್ತೀನಿ. ಇವ್ರು RTI ಹಾಕಿದ ಏನ್ ಮಾಡ್ತಾರೆ ಈ ಅಧಿಕಾರಿಗಳು, 3 ದಿವಸ ಬಿಟ್ಬಿಟ್ಟು ಅದೇ ಒಡವೆನ 68 ಗ್ರಾಮ್ ಇದೆ ಅಂತ ಹೇಳ್ಬಿಟ್ಟು ಉಂಡಿನಲ್ಲಿ ಮೇಲ್ಗಡೆಯಿಂದ ಹಾಕ್ತಾರೆ. ಅಂದ್ರೆ ಯಾವುದೇ ಒಡವೆನ ಕೆಳಗಡೆ ಸೀಲ್ ಮಾಡ್ತೀರಿ, ಮುಜರಾಯಿ ರೂಲ್ಸ್ ಅದೇ. ಆ ವಿಡಿಯೋನು ನಾನಿದೆ ನಿಮ್ಗೆಲ್ಲರಿಗೂ ಈಗ ಮೊಬೈಲ್ ಕಳಿಸ್ತೀನಿ. ಆ ಸೀಲ್ ಮಾಡಿದ್ಮೇಲೆ ಯಾವುದು ಮೇಲಿಂದ ಹಾಕಂಗಿಲ್ಲ, ಮತ್ತೆ ದೇವಸ್ಥಾನದಿಂದ ಒಡವೆ ತಗೊಂಡೋಗಂಗಿಲ್ಲ. ಇದು ಆ ಅಧಿಕಾರಿ ಅವತ್ತಿದ್ದ ಒಬ್ರು ಅಧಿಕಾರಿ ನನಗೆ ಫೋನ್ ಮುಖಾಂತರ ಹೇಳ್ತಾರೆ, ಇಲ್ಲ 122 ಗ್ರಾಮ್ ಏನೋ ಇದೆ ಒಡವೆ, ಅವ್ರ ಜೋಬೆಲ್ ಹಾಕೊಂಡ್ಬಿಟ್ರು ಅಂತ. ಇವಾಗ ಆಮೇಲೆ ಇವ್ರು ಹೇಳ್ತಾರೆ 3 ದಿವಸ ಆದ್ಮೇಲೆ ತಗೊಂಡ್ಬಂದ್ಬಿಟ್ಟು 63 ಗ್ರಾಮ್ ಇದೆ, ಇಲ್ಲ 68 ಗ್ರಾಮ್ ಇದೆ ಅಂತ ಅದರಲ್ಲೇ 2 ಮಾತು ಮಾತಾಡ್ತಾರೆ. ಇನ್ನು ಧರ್ಮರಾಯಸ್ವಾಮಿ ದೇಗುಲದಲ್ಲಿ ನೆಕ್ಲೆಸ್ ಕಳವು ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ನೆಕ್ಲೆಸ್ ಎಲ್ಲೋ ಕಳವಾಗಿತ್ತು, ಮತ್ತೆ ಹುಂಡಿಗೆ ಹಾಕಿದ್ರು ಅಂತ ಗೊತ್ತಾಗಿದೆ. ಯಾರೇ ತಪ್ಪು ಮಾಡಿದ್ರು ಕ್ರಮ ಆಗತ್ತೆ ಎಂದಿದ್ದಾರೆ. ಹಿಂದಿನ ಅಧ್ಯಕ್ಷರು ಸತೀಶ್ ಅವರು ಪ್ರೆಸ್ ಮೀಟ್ಗೆ ಒಂದು ಇದನ್ನು ಹಾಕಿದ್ರು, ಅದು ನನಗೆ ಯಾರೋ ಕಳಿಸಿದ್ರು. ಆಮೇಲೆ ನಮ್ಮ ಕಮಿಷನರ್ ಗಮನಕ್ಕೆ ತಂದೆ, ಆ ನೆಕ್ಲೆಸ್ಸು ಎಲ್ಲೋ ಮಿಸ್ ಆಗಿತ್ತು, ಮತ್ತು ಅದನ್ನು ಹುಂಡಿ ಒಳಗಡೆ ಹಾಕಿದ್ದಾರೆ ಅಂತೇಳಿ ಒಂದು ವಿಡಿಯೋ ಕೂಡ ಇದೆ ಅಂತ ಹೇಳಿದರು. ಆಮೇಲೆ ನಾನು ಅದನ್ನು ತನಿಖೆ ಮಾಡಿ ಯಾರು ತಪ್ಪಿಸಿದ್ದಾರೆ, ಆ ಚೈನ್ ಹೇಗೆ, ನೆಕ್ಲೆಸ್ಸು ಹೇಗೆ ಮಿಸ್ ಆಗಿತ್ತು, ಮತ್ತು ಹುಂಡಿ ಒಳಗಡೆ ಹೇಗೆ ಅದು ವಾಪಸ್ ಬಂತು, ಸಂಬಂಧಪಟ್ಟವ್ರ ಮೇಲೆ ಯಾರನ್ನು ತಪ್ಪಿಸಿದ್ರು ಯಾರಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತೇಳಿ. ಇಒ ನಾಗರಾಜ್ ಅಮಾನತ್ತು, ಮುಜರಾಯಿ ಇಲಾಖೆ ಕ್ರಮ. ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ಚಿನ್ನಾಭರಣ ಗೋಲ್ಮಾಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪ ಗಂಭೀರವಾಗಿದ್ದು, ಇಒ ನಾಗರಾಜುನನ್ನ ಅಮಾನತ್ತು ಮಾಡಲಾಗಿದೆ. ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಆದೇಶ ಹೊರಡಿಸಿದ್ದಾರೆ. ಈಗ ಸದ್ಯಕ್ಕೆ ಚಿನ್ನ ಕದ್ದಿದ್ದೇಕೆ, ಮತ್ತೆ ಚಿನ್ನವನ್ನು ಹುಂಡಿಗೆ ಹಾಕಿದ್ದೇಕೆ, ಈ ಕೃತ್ಯದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗಬೇಕಿದೆ. ಈವರೆಗೆ ಸರ್ಕಾರ ಮತ್ತು ಗುತ್ತಿಗೆದಾರರ ಮಧ್ಯೆ ಸಂಘರ್ಷ ನಡೀತಾ ಇತ್ತು. ಸರ್ಕಾರ ಕಮಿಷನ್ ಕೇಳ್ತಾ ಇದೆ ಅಂತ ಗುತ್ತಿಗೆದಾರರು ಆರೋಪ ಮಾಡ್ತಾ ಇದ್ರು. ಆದರೆ ಈಗೊಂದು ಲಂಚಾವತಾರ ಬೆಳಕಿಗೆ ಬಂದಿದ್ದು, ಗುತ್ತಿಗೆದಾರರ ಸಂಘವೇ ಗುತ್ತಿಗೆದಾರರ ಬಳಿ ಕಮಿಷನ್ ಕೇಳ್ತಾ ಇದೆ. ಏನಿದು ಬೇಲಿನೆಯದ್ದು ಹೊಲಮೇದ ಕತೆ ಅಂತೀರಾ? ತೋರಿಸ್ತೀವಿ ಬ್ರೇಕ್ ಆದ್ಮೇಲೆ.